ಖಮೇನಿ ಸಾವಿಗೆ ಇರಾನ್ ಪ್ರತಿಕ್ರಿಯೆ ಏನಿದೆ? ನಿಜಕ್ಕೂ ಕೂಡ ಇದು ಆತಂಕಕಾರಿ ಅನಿಸ್ತಾ ಇದೆ. ಯಾಕಂದರೆ ಖಮೇನಿ ಸಾವು ಏನಿದೆ, ಇರಾನ್ಗೆ ತುಂಬಲಾಗದ ನಷ್ಟ ಆಗಿದೆ. ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಸಂಸದ ಬೊಮ್ಮಾಯಿ ಒಂದು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಮಾಜಿ ಸಿಎಂ ಬೊಮ್ಮಾಯಿ ಅವರು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಏನಿದೆ ಅದರ ಭೀಕರತೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಖಮೇನಿ ಸಾವಿಗೆ ಇರಾನ್ ಪ್ರತಿಕ್ರಿಯೆ ನಿಜಕ್ಕೂ ಕೂಡ ಆತಂಕಕಾರಿಯಾಗಿದೆ. ಈ ಯುದ್ಧ ಇಡೀ ವಿಶ್ವಕ್ಕೆ ಆತಂಕವನ್ನು ತರುತ್ತೆ. ಅಮೆರಿಕ ತೈಲ ಉತ್ಪಾದನೆ ಮೇಲೆ ಬಿಗಿ ಹಿಡಿತಕ್ಕೆ ಈ ನಿರ್ಧಾರವನ್ನು ತಗೊಳ್ತಾ ಇದೆ. ಅಮೆರಿಕ ಯಾರ ಮಾತನ್ನು ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಯಾರೇನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಚೀನಾ ರಷ್ಯಾ ನೆರವಾಗಿ ಇನ್ನೂ ಕೂಡ ಎಂಟ್ರಿ ಹಾಕಿಲ್ಲ. ಕಾದು ನೋಡ್ತೇವೆ ಏನಾಗುತ್ತೆ ಅಂತ ಹೇಳಿ. ಆ ರಾಷ್ಟ್ರಗಳು ಭಾಗಿಯಾದರೆ ಮೂರನೇ ಮಹಾಯುದ್ಧ ಆಗಬಹುದೇನೋ ಆ ಆತಂಕ ಎಲ್ಲರಲ್ಲಿಯೂ ಕೂಡ ಇದೆ. ವಿಶ್ವದ ನಾಯಕರು ಯುದ್ಧ ನಿಲ್ಲಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲಾಂದರೆ ಬೇರೆ ರೀತಿಯಾಗುತ್ತೆ ವಾತಾವರಣ. ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಸಂಸದ ಬೊಮ್ಮಾಯಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡುತ್ತಾ ನೋಡಿ, ಇದೇನಾದರೂ ಹಿಂಗೆ ಮುಂದುವರೆದ್ರೆ ಮೂರನೇ ಮಹಾಯುದ್ಧಕ್ಕೆ ದಾರಿಯಾಗುತ್ತೆ. ಖಮೇನಿ ಸಾವು ಏನಿದೆ, ಇರಾನ್ನಲ್ಲಿ ಏನು ಜನ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅದು ಆತಂಕಕಾರಿ ವಿಚಾರ. ಅಮೆರಿಕ ಕೆಲವೊಂದು ವಿಚಾರ ಅಥವಾ ತೈಲ ಉತ್ಪಾದನೆ ಮೇಲೆ ಒಂದು ಬಿಗಿ ಹಿಡಿತವನ್ನು ಸಾಧಿಸೋಕೇನೆ ಈ ಒಂದು ರೀತಿಯ ನಿರ್ಧಾರಕ್ಕೆ ಬರ್ತಾ ಇದೆ, ಈ ಯುದ್ಧವನ್ನು ಮಾಡ್ತಾ ಇದೆ. ಇದನ್ನು ಅರ್ಥಕೋಬೇಕು. ಅಮೆರಿಕ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಯಾರು ಬಂದರೂ ಸರಿ ನನ್ನ ದಾರಿ ನಾನು ಅಂತ ಹೇಳ್ತಾ ಇದೆ. ಚೀನಾ ರಷ್ಯಾ ನೇರವಾಗಿ ಇನ್ನೂ ಕೂಡ ಎಂಟ್ರಿ ಆಗಿಲ್ಲ. ಅಂದರೆ ಅವರು ಡೈರೆಕ್ಟಾಗಿ ಈ ಯುದ್ಧಕ್ಕೆ ಬರಬೇಕು. ಅದೇನಾದರೂ ಬಂದರೆ ಮೂರನೇ ಯುದ್ಧ ಆಗಬಹುದೇನು? ಯಾಕಂದರೆ ಇಂತಹ ದೊಡ್ಡಗಳು ಯುದ್ಧದಲ್ಲಿ ಭಾಗಿಯಾದರೆ ಅವರ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳ ಉಪಯೋಗ ಆಗುತ್ತೆ. ಆ ಅಸ್ತ್ರಗಳನ್ನು ಉಪಯೋಗ ಮಾಡಿದ್ರೆ ಇದು ಮೂರನೇ ಮಹಾಯುದ್ಧ ಅಂತಾನೆ ಕನ್ಸಿಡರ್ ಆಗುತ್ತೆ. ಚೀನಾ ರಷ್ಯಾ ಜಪಾನು ಭಾರತ ಬೇರೆ ಬೇರೆ ದೊಡ್ಡ ರಾಷ್ಟ್ರಗಳೇನಿದೆ, ಈ ಎಲ್ಲ ರಾಷ್ಟ್ರಗಳು ಏನಾದರೂ ಯುದ್ಧದಲ್ಲಿ ಭಾಗಿಯಾಗ್ಬಿಟ್ರೆ ಇದು ಮೂರನೇ ಮಹಾಯುದ್ಧ ಆಗ್ಬೋದು ಅಥವಾ ಅದಕ್ಕಿಂತ ದೊಡ್ಡ ಯುದ್ಧ ಕೂಡ ಆಗ್ಬೋದು. ಯಾಕಂದರೆ ಎಲ್ಲ ದೇಶದ ಬಳಿಯೂ ಕೂಡ ದೊಡ್ಡ ಮಟ್ಟದ ಅಣುಶಕ್ತಿಗಳಿದೆ, ಶಸ್ತ್ರಾಸ್ತ್ರಗಳಿದೆ. ಹೀಗಾಗಿ ಬೊಮ್ಮಾಯಿ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಇಸ್ರೇಲಿ ಒಂದೇ ಅಲ್ಲ, ಅಮೆರಿಕನೂ ಅದರ ಹಿಂದೆ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡಿರುವಂಥದ್ದು ಮತ್ತು ಇರಾನ್ ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿರುವಂಥದ್ದು ಭಾಳ ಒಂದು ದೊಡ್ಡ ಬೆಳವಣಿಗೆ, ಆತಂಕಕಾರಿಯಾಗಿರೋ ಬೆಳವಣಿಗೆ ಇದೆ. ಮಧ್ಯಪ್ರಾಚ್ಯನ ಪ್ರದೇಶಗಳು, ಆ ಪ್ರದೇಶ ಇಡೀ ವಿಶ್ವದ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ಭಾಳ ಮಹತ್ವದ ಒಂದು ಪ್ರದೇಶ. ಅಲ್ಲಿ ಹಲವಾರು ಯುದ್ಧಗಳನ್ನು ಕೂಡ ನಾವು ಕಂಡಿದ್ದೇವೆ, ಹಿಂದೂ ಕೂಡ ಕಂಡಿದ್ದೇವೆ. ಮೊದಲೆಲ್ಲ ಜೆರುಸಲೇಮಿಗಾಗಿ ಯುದ್ಧ ನೋಡಿದ್ದೀವಿ ನಾವು, ಅಂದರೆ ಧರ್ಮಕ್ಕಾಗಿ ಯುದ್ಧ ಇತ್ತು. ಈಗ ಆಯಿಲ್ಗಾಗಿ ಯುದ್ಧ ಇದೆ, ವಾಣಿಜ್ಯಕ್ಕಾಗಿ ಯುದ್ಧ ಇದೆ. ಅದರ ಜೊತೆಗೆ ಧಾರ್ಮಿಕವಾಗಿರುವಂಥ ಒಂದು ಅಂಶವೂ ಕೂಡ ಇದರಲ್ಲಿ ಅಳವಡಿಸಿದೆ. ಇದು ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ಆತಂಕವನ್ನು ತಂದುಕೊಡುವಂಥ ಒಂದು ಯುದ್ಧ ಆಗಿದೆ. ಅಮೆರಿಕ ತನ್ನ ಹಿಡಿತವನ್ನು ಇಡೀ ವಿಶ್ವದ ಎನರ್ಜಿ ಮೇಲೆ, ಆಯಿಲ್ ಮೇಲೆ ಸ್ಥಾಪನೆ ಮಾಡುವ ಹುನ್ನಾರದಲ್ಲಿ ಇಡೀ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡಿರುವಂಥದ್ದು ಅಮೆರಿಕ. ನನಗನ್ನಿಸ್ತಾ ಇದೆ ಅಮೆರಿಕ ಯಾರ ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಯುನೈಟೆಡ್ ನೇಷನ್ನು ಕೂಡ ಮಾತಾಡಿದಾಗ ಅದಕ್ಕೂ ಕೂಡ ಕಿಮ್ಮತ್ತು ಕೊಡದ ರೀತಿಯಲ್ಲಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಇನ್ನು ಮೂರನೇ ವಿಶ್ವ ಮಹಾಯುದ್ಧ ಆಗುವಂಥದ್ದು ಚೈನಾ ಮತ್ತು ರಷ್ಯಾ ಇದುವರೆಗೂ ನೇರವಾಗಿ ಎಂಟ್ರಿ ಆಗಿಲ್ಲ. ಕಾದು ನೋಡುವ ತಂತ್ರವನ್ನು ಅಳವಡಿಸ್ತಾ ಇದ್ದಾರೆ. ಅವರು ಕೂಡ ಇನ್ನು ಪ್ರಾಕ್ಸಿ ವಾರಲ್ಲಿ ತೊಡಗಿದರೆ ಅದು ದೊಡ್ಡ ಪ್ರಮಾಣದ ಮೂರನೇ ಮಹಾಯುದ್ಧ ಆಗುವ
ಸಂದರ್ಭ ಇದು. ಭಾಳಷ್ಟು ಜೀವಹಾನಿ, ಆರ್ಥಿಕ ಹಾನಿ, ವಿಶ್ವಕ್ಕೆ ತುಂಬಲಾರದ ಹಾನಿ ಹಾಕಿಂತ ಮುಂಚೆ ಇಡೀ ವಿಶ್ವದ ಎಲ್ಲ ನಾಯಕರು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಈ ಯುದ್ಧ ನಿಲ್ಲಿಸೋದಕ್ಕೆ ಸರ್ವ ರೀತಿ ಪ್ರಯತ್ನಗಳಾಗಬೇಕು. ಇಸ್ರೇಲಿ ಒಂದೇ ಅಲ್ಲ, ಅಮೆರಿಕನೂ ಅದರ ಹಿಂದೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.